टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಾಟೇರನ ಅಭಿಮಾನಿಗಳು ರಮ್ಯಾ ಕೆಣಕದ್ರು, ಅವರಿಗೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ರಮ್ಯಾ ಕೊಲೆಯಾದ ರೇಣುಕಾಸ್ವಾಮಿಯ ಸಂದೇಶಗಳಿಗೂ ಡಿ ಬಾಸ್ ಫ್ಯಾನ್ಸ್ ಕಟ್ಟಂತಹ ಸಂದೇಶಗಳಿಗೂ ವ್ಯತ್ಯಾಸವೇ ಇಲ್ಲ. ಸ್ತ್ರೀ ದ್ವೇಷದ ಮನಸ್ಥಿತಿ ಹೊಂದಿರುವಂತಹ ಟ್ರೋಲ್ಗಳಿಂದ ಮಹಿಳೆಯರು, ಯುವತಿಯರು ಕಿರುಕುಳ ಪಡಬೇಕಾಗಿದೆ, ಅತ್ಯಾಚಾರಕ್ಕೊಳಗಾಗ್ತಿದ್ದಾರೆ, ಕೊಲೆಯಾಗ್ತಾ ಇದ್ದಾರೆ ಅಂತ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಕೆಂಡಾಮಂಡಲರಾಗಿದ್ದು, ಆ ಪೋಸ್ಟ್ ನಲ್ಲಿ ಏನಿದೆ ಡೀಟೇಲ್ಸ್ ಇಲ್ಲಿದೆ. ರೇಣುಕಾಸ್ವಾಮಿಯವರ ಸಂದೇಶಗಳಿಗೂ ಡಿ ಬಾಸ್ ಅಭಿಮಾನಿಗಳ ಸಂದೇಶಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಹೊಂದಿರುವ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾಗ್ತಾರೆ. ರೇಣುಕಾಸ್ವಾಮಿಯವರ ಸಂದೇಶಗಳಿಗೂ ಡಿ ಬಾಸ್ ಅಭಿಮಾನಿಗಳ ಸಂದೇಶಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಹೊಂದಿರುವ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾಗ್ತಾರೆ. ಡಿ ಬಾಸ್ ಫ್ಯಾನ್ಸ್ ನಿಂದ ಅಶ್ಲೀಲ ಮೆಸೇಜ್ ಬಂದವು. ನನ್ನ ಬಿಡಿ, ಯಶ್ ಹೆಂಡತಿ ಮಕ್ಕಳ ಬಗ್ಗೆಯೂ ಕಮೆಂಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿಗೂ ಡಿ ಬಾಸ್ ಫ್ಯಾನ್ಸ್ಗೂ ಏನ್ ವ್ಯತ್ಯಾಸ ಆಗಿದ್ರೆ ಹೀಗಂತ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳ್ಸಿದ್ರು. ಅದು ಅಶ್ಲೀಲವಾದ ಶಬ್ದಗಳು ಯೂಸ್ ಮಾಡಿ ಕೆಟ್ಟದಾಗಿ ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಮಾಲ್ತೇಶ್ ಅವರೇ, ನನ್ನನ್ ಬಿಡಿ, ಸುದೀಪ್ ಅವ್ರು ಯಶ್ ಬಿಡಿ, ಯಶ್ ಹೆಂಡತಿ ಮಕ್ಳು ಬಗ್ಗೆನೂ ಕಾಮೆಂಟ್ ಮಾಡಿದ್ದಾರೆ ಅಷ್ಟು ಕೆಟ್ಟದಾಗಿ. ಏನಕ್ಕೆ, ಲೈಕ್ ವಾಟ್ ಇಸ್ ದಿಸ್? ಅಂದ್ರೆ ರೇಣುಕಾ ಸ್ವಾಮಿಗೂನುವೆ ಮತ್ತೆ ಈ ಡಿ ಬಾಸ್ ಫ್ಯಾನ್ಸ್ಗೂನು ಏನ್ ವ್ಯತ್ಯಾಸ ಇದೆ? ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕಳ್ಸ್ಬೋದಾ? ಅಂದ್ರೆ ಇವಾಗ ನಾವ್ ಎಲ್ರು ಮರ್ಡರ್ ಮಾಡಕ್ ಆಗತ್ತಾ? ಕಾನೂನು ನಮ್ ಕೈಗೆ ತೊಗೊಳಕ್ ಆಗತ್ತಾ? ಇಲ್ಲ ತಾನೆ. ತಪ್ಪು. ಇವಾಗ ದರ್ಶನ್ಗೂ ನನ್ಗೂ ದೇರ್ ಇಸ್ ನಥಿಂಗ್. ಓಕೆ, ಯು ಹ್ಯಾಡ್ ಅ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್, ಐ ಲೈಕ್ ಹಿಸ್ ವೈಫ್, ಅದೆಲ್ಲ ಇದೆ, ನಾವ್ ಸಿಗ್ದಾಗ ಮಾತಾಡ್ತೀವಿ. ಓಕೆ, ಬಟ್ ಹಾಗಂತ ನೀವ್ ಯಾರೇ ಆಗಿರ್ಲಿ ತಪ್ಪು ಮಾಡಿದಾಗ ನಾವು ಏನು ನಮ್ ಧ್ವನಿ ಎತ್ತಬಾರ್ದಾ? ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳ್ಸಿದ್ರು. ಅದು ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಟಿ ರಮ್ಯಾ. ಅಶ್ಲೀಲ ಕಮೆಂಟ್, ನಟಿ ರಮ್ಯಾ ಕಾನೂನು ಸಮರ ನಡೆಸ್ತಾ ಇದ್ದು ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಡುವಂತಹ ನಿರ್ಧಾರ. ಇವತ್ತು ದೂರು ಕೊಡ್ತೀನಿ ಅಂತ ನಟಿ ರಮ್ಯಾ ಹೇಳಿದ್ದಾರೆ. ದೂರು ನೀಡೋ ಬಗ್ಗೆ ಟಿವಿ9ಗೂ ಕೂಡ ತಿಳಿಸಿದ್ದಾರೆ ಪದ್ಮಾವತಿ. ಮೆಸೇಜ್ಗಳನ್ನ ನೀವು ಕೂಡ ಪೋಸ್ಟ್ ಮಾಡಿದ್ರಿ, ಅದ್ರ ಓದೋದು ಕೂಡ ಕಷ್ಟ ಇದೆ. ಅಂತ ರೀತಿಯ ಮೆಸೇಜ್ಗಳಿದೆ, ಕೆಟ್ಟ ಅಶ್ಲೀಲ ಪದಗಳಿದೆ. ಸೊ ಈಗ ಅದನ್ನ ನೀವು ಅಂದ್ರೆ ಯಾವ ರೀತಿ, ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಏನಾದ್ರು ಹೋರಾಟಕ್ಕೆ ಮುಂದಾಗುವಂಥದ್ದು, ಕಂಪ್ಲೇಂಟ್ ಕೊಡುವಂತದ್ದು ಸಾಧ್ಯತೆಗಳಿದೆಯಾ? ಹೌದು, ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ, ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಅಂಡ್ ನೋಡೋಣ ಏನಾಗತ್ತಂತ. ಮೇಡಮ್, ಅಂದ್ರೆ ಸೈಬರ್ ಕ್ರೈಮ್ ಮಾತ್ರನಾ ಅಥವಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬೇರೆ ತರದ ದೂರುಗಳನ್ನು ಕೊಡುವಂತ ಸಾಧ್ಯತೆಗಳಿದೆಯಾ? ನಾನು ವಿಚಾರಿಸ್ಬಿಟ್ಟು ನಾನು ಅದೇನ್ ಮಾಡ್ತೀನಿ. ನನ್ಗೆ ಐ ಥಿಂಕ್ ರೈಟ್ ನೌ ಸೈಬರ್ ಕ್ರೈಮ್ ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್ ಅಲ್ವಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾನು ಮಾಡ್ತೀನಿ.